ವೀಕ್ಷಕರೇ, ಇತಿಹಾಸದ ಪುಟಗಳು ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಿಮ್ಮ ಮಕ್ಕಳು ಪದೇ ಪದೇ ಸುಳ್ಳು ಹೇಳೋದು ಯಾಕೆ? ಈ ಅಭ್ಯಾಸವನ್ನು ಬಿಡಿಸಲು ಏನು ಮಾಡಬೇಕು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ಮಕ್ಕಳು ಸುಳ್ಳು ಹೇಳಲು ಕಲಿತಾಗ ಹೆತ್ತವರು ಇದನ್ನು ಹೇಗೆ ಪರಿಹರಿಸಬೇಕೆಂದು ಕಷ್ಟಪಡುತ್ತಾರೆ. ಸಣ್ಣ ವಯಸ್ಸಿನಲ್ಲೇ ಮಕ್ಕಳ ಈ ಸುಳ್ಳು ಹೇಳುವ ಅಭ್ಯಾಸವನ್ನು ಸರಿಪಡಿಸಿದರೆ ಮುಂದಾಗುವ ಆಪತ್ತಿನಿಂದ ಪಾರಾಗಬಹುದು. ಮಗುವೊಂದು ಮೊದಲ ಬಾರಿಗೆ ಸುಳ್ಳು ಹೇಳಿದಾಗ ಅನೇಕ ಪೋಷಕರು ತಕ್ಷಣ ಕೋಪ ಅಥವಾ ಗದರಿಸುವಿಕೆಯೊಂದಿಗೆ ಪ್ರತಿಕ್ರಿಯಿಸುತ್ತಾರೆ. ಸುಳ್ಳು ಹೇಳುವುದು ತಪ್ಪು ಎಂದು ವಿವರಿಸುತ್ತಾರೆ. ಇದರ ಹೊರತಾಗಿಯೂ ಮಗು ಸುಳ್ಳು ಹೇಳುತ್ತಲೇ ಇರಬಹುದು. ನಂತರ ಪೋಷಕರು ಮಗುವಿಗೆ ಅರ್ಥ ಮಾಡಿಕೊಳ್ಳಲು ಮತ್ತು ಸುಳ್ಳು ಹೇಳುವ ಅಭ್ಯಾಸವನ್ನು ಬಿಟ್ಟುಕೊಡಲು ಏನು ಮಾಡಬಹುದು ಎಂದು ಚಿಂತಿತರಾಗುತ್ತಾರೆ. ಮಕ್ಕಳು ಹೆಚ್ಚಿನ ಸಂದರ್ಭಗಳಲ್ಲಿ 3 ಕಾರಣಗಳಿಗಾಗಿ ಸುಳ್ಳು ಹೇಳುತ್ತಾರೆ. ವೀಕ್ಷಕರೇ, ಮಕ್ಕಳಿಗೆ ತಿಳುವಳಿಕೆ, ಪ್ರೀತಿ ಮತ್ತು ವಿಶ್ವಾಸ ಬೇಕು. ಮನೆಯಲ್ಲಿ ಮುಕ್ತ ಸಂವಹನದ ವಾತಾವರಣವಿದ್ದಾಗ ಮತ್ತು ಮಗು ಸುರಕ್ಷಿತವೆಂದು ಭಾವಿಸಿದಾಗ ಸತ್ಯವನ್ನು ಹೇಳುವುದು ಅವರಿಗೆ ಸುಲಭವಾಗುತ್ತದೆ. ತಮ್ಮ ಮಕ್ಕಳು ಸುಳ್ಳು ಹೇಳಲು ಕಲಿತಾಗ ಹೆತ್ತವರು ಇದನ್ನು ಹೇಗೆ ಪರಿಹರಿಸಬೇಕೆಂದು ಕಷ್ಟಪಡುತ್ತಾರೆ. ವೀಕ್ಷಕರೇ, ಹದಿಹರೆಯದ ವರ್ಷಗಳಲ್ಲಿ ಸ್ನೇಹಿತರು ಮತ್ತು ಶಾಲೆಯು ಮಗುವಿನ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಸ್ನೇಹಿತರೊಂದಿಗೆ ಘರ್ಷಣೆಗಳು, ವಿಹಾರಕ್ಕೆ ಆಹ್ವಾನಿಸದಿರುವುದು ಅಥವಾ ಸ್ನೇಹಿತರ ಗುಂಪಿನೊಳಗಿನ ಸಮಸ್ಯೆಗಳು ಪೋಷಕರಿಗೆ ಕ್ಷುಲ್ಲಕವೆಂದು ತೋರುತ್ತದೆ. ಆದರೆ ಮಗುವಿಗೆ ಈ ವಿಷಯಗಳು ಬಹಳ ಮುಖ್ಯ. ನಿಮ್ಮ ಮಗುವು ಸಮಸ್ಯೆಯೊಂದಿಗೆ ನಿಮ್ಮ ಬಳಿಗೆ ಬಂದರೆ ಅದನ್ನು ಅತ್ಯಲ್ಪ ಎಂದು ತಳ್ಳಿಹಾಕಬೇಡಿ. ಇಷ್ಟು ಸಣ್ಣ ವಿಷಯಕ್ಕೆ ನೀವು ಯಾಕೆ ಅಸಮಾಧಾನಗೊಳ್ಳುತ್ತಿದ್ದೀರಿ ಎಂದು ಕೇಳುವುದನ್ನು ತಪ್ಪಿಸಿ, ಬದಲಿಗೆ ಅವರ ಮಾತನ್ನು ಶಾಂತವಾಗಿ ಆಲಿಸಬೇಕು. ಅವರು ಹೇಗೆ ಭಾವಿಸುತ್ತಿದ್ದಾರೆ ಎಂದು ಕೇಳಿ ಮತ್ತು ಅವರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಪೋಷಕರು ತಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಮಗುವಿಗೆ ಅನಿಸಿದಾಗ ಅವರು ವಿಷಯಗಳನ್ನು ಮರೆಮಾಡುವ ಬದಲು ಸಂಪೂರ್ಣವಾಗಿ ಎಲ್ಲ ವಿಷಯಗಳನ್ನು ಹಂಚಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ವೀಕ್ಷಕರೇ, ಕೆಲವೊಮ್ಮೆ ಮಕ್ಕಳು ತಮ್ಮ ತಪ್ಪನ್ನು ಒಪ್ಪಿಕೊಂಡರೆ ಅಥವಾ ಕಳಪೆ ಫಲಿತಾಂಶಗಳನ್ನು ಬಹಿರಂಗಪಡಿಸಿದರೆ ತುಂಬಾ ಕೋಪಗೊಳ್ಳುತ್ತಾರೆ ಎಂದು ಅನೇಕ ಮಕ್ಕಳು ಭಯಪಡುತ್ತಾರೆ. ಈ ಭಯವು ಸತ್ಯಗಳನ್ನು ಮರೆಮಾಡಲು ಅಥವಾ ಸುಳ್ಳು ಹೇಳಲು ಅವರನ್ನು ಪ್ರೇರೇಪಿಸುತ್ತದೆ. ಅಂತಹ ಸಂದರ್ಭಗಳಲ್ಲಿ ತಂದೆ ತಾಯಿಯಂದಿರು ತಕ್ಷಣ ಕೋಪಗೊಳ್ಳುವ ಬದಲು ಮಗುವಿನೊಂದಿಗೆ ಮಾತನಾಡಿ ತಪ್ಪು ಎಲ್ಲಿ ಸಂಭವಿಸಿದೆ ಮತ್ತು ಭವಿಷ್ಯದಲ್ಲಿ ಅದನ್ನು ಹೇಗೆ ಸರಿಪಡಿಸಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಕಡಿಮೆ ಅಂಕಗಳನ್ನು ಪಡೆಯುವುದು ಅಥವಾ ತಪ್ಪು ಮಾಡುವುದು ಅವರನ್ನು ಕೆಟ್ಟ ಮಗುವನ್ನಾಗಿ ಮಾಡೋದಿಲ್ಲ ಎಂದು ಮಗುವಿಗೆ ನಯವಾಗಿ ವಿವರಿಸುವುದು ತುಂಬಾ ಮುಖ್ಯವಾಗುತ್ತೆ. ತಪ್ಪುಗಳಿಂದಲೂ ಸಹ ಕಲಿಯುವುದು ತುಂಬಾ ಇರುತ್ತದೆ. ಹಾಗೆ ಕೆಲವೊಂದು ಪೋಷಕರು ಎಲ್ಲದಕ್ಕೂ ಇಲ್ಲ ಎಂದು ಹೇಳುವುದು. ಹೌದು, ತಮ್ಮ ಹದಿಹರೆಯದ ವರ್ಷಗಳಲ್ಲಿ ಮಕ್ಕಳು ಹೊಸ ವಿಷಯಗಳನ್ನು ಅನ್ವೇಷಿಸಲು ಮತ್ತು ತಮ್ಮದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಯಸುತ್ತಾರೆ. ಅವರು ಸ್ನೇಹಿತರೊಂದಿಗೆ ಹೊರಗೆ ಹೋಗಲು, ಹೊಸ ಸ್ಥಳಗಳಿಗೆ ಭೇಟಿ ನೀಡಲು ಅಥವಾ ಹೊಸದನ್ನು ಪ್ರಯತ್ನಿಸಲು ಬಯಸುತ್ತಾರೆ. ಪೋಷಕರು ಕೇಳದೆ ಎಲ್ಲದಕ್ಕೂ ಇಲ್ಲ ಎಂದು ಹೇಳಿದರೆ ಮಗುವಿಗೆ ಸತ್ಯವನ್ನು ಹೇಳುವುದರಲ್ಲಿ ಅರ್ಥವಿಲ್ಲ ಎಂದು ಅನಿಸಬಹುದು. ಆದ್ದರಿಂದ ತಕ್ಷಣ ನಿರಾಕರಿಸುವ ಬದಲು ಮೊದಲು ನಿಮ್ಮ ಮಗು ಹೇಳುವುದನ್ನು ಆಲಿಸಿ. ಅವರ ಆಲೋಚನೆಯಲ್ಲಿ ಯಾವುದೇ ಅಪಾಯವಿದ್ದರೆ ಚಟುವಟಿಕೆಯನ್ನು ಹೇಗೆ ಸುರಕ್ಷಿತವಾಗಿ ಮಾಡಬಹುದು ಎಂಬುದನ್ನು ವಿವರಿಸಿ. ಈ ರೀತಿಯಾಗಿ ನಿಮ್ಮ ಮಗು ನಿಮಗೆ ಸತ್ಯವನ್ನು ಹೇಳಲು ಪ್ರಾರಂಭಿಸುತ್ತದೆ ಮತ್ತು ನಿಮ್ಮಿಂದ ವಿಷಯಗಳನ್ನು ಕೂಡ ಮರೆಮಾಡೋದಿಲ್ಲ. ವೀಕ್ಷಕರೇ, ನಿಮ್ಮ ಮಕ್ಕಳಿಗೆ ನಿಯಂತ್ರಣವಲ್ಲ, ನಿಮ್ಮ ಮೇಲಿನ ನಂಬಿಕೆ ತುಂಬಾ ಮುಖ್ಯವಾಗುತ್ತೆ. ಮಗುವಿನ ಸುಳ್ಳು ಹೇಳುವ ಅಭ್ಯಾಸವನ್ನು ತಡೆಯಲು ಕಠಿಣವಾಗಿರುವುದು ಸರಿಯಾದ ಮಾರ್ಗವಲ್ಲ. ಅವರು ತಮ್ಮ ಪೋಷಕರನ್ನು ನಂಬುವುದು ತುಂಬಾ ಮುಖ್ಯವಾಗುತ್ತದೆ. ಮನೆಯಲ್ಲಿ ತಮ್ಮ ಸಮಸ್ಯೆಗಳು, ತಪ್ಪುಗಳು ಮತ್ತು ಭಯಗಳನ್ನು ಬಹಿರಂಗವಾಗಿ ಚರ್ಚಿಸಬಹುದು ಎಂದು ಮಗುವಿಗೆ ಅನಿಸಬೇಕು. ಆದ್ದರಿಂದ ಮುಂದಿನ ಬಾರಿ ನಿಮ್ಮ ಮಗು ನಿಮಗೆ ಸುಳ್ಳು ಹೇಳಿದಾಗ ಅವರು ಏಕೆ ಸುಳ್ಳು ಹೇಳಿದರು ಎಂದು ಕೇಳಬೇಡಿ. ಆದರೆ ಸತ್ಯವನ್ನು ಹೇಳುವ ಬಗ್ಗೆ ಅವರು ಯಾವುದಕ್ಕೆ ಹೆದರುತ್ತಿದ್ದಾರೆ ಎಂಬುದನ್ನು ಮೊದಲು ತಿಳಿದುಕೊಳ್ಳಿ. ವೀಕ್ಷಕರೇ, ಇಂದಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.